ಸ್ನೇಹಿತರೆ, ನಮ್ಮ ಈ ಲರ್ನಿಂಗ್ ಅಡ್ಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಕರ್ನಾಟಕ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಿದೆ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ಗೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕಿದ್ದೇನೆ. ಸೊ ಇಲ್ಲಿ ನಿಮಗೆ 596 ಪೋಸ್ಟ್ಗಳಿವೆ. ಸೊ ಈ ಪೋಸ್ಟ್ಗಳು ನೇರ ನೇಮಕಾತಿಯ ಮೂಲಕ ಅವರು ಭರ್ತಿ ಮಾಡ್ತಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ SSLC ಅಥವಾ ತತ್ಸಮಾನ ಅಥವಾ PUC ಪಾಸ್ ಆಗಿರಬೇಕು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಏನು, ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಅಪ್ಲೈ ಮಾಡೋದು ಹೇಗೆ, ಅಫಿಷಿಯಲ್ ವೆಬ್ಸೈಟ್ ಏನು, ಇದರೆಲ್ಲದರ ಬಗ್ಗೆ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತಾನೆ. ಸೊ ಈ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಯಾರಿಗಾದರೂ ಸೂಟೇಬಲ್ ಆಗುತ್ತೆ ಅಂತ ಅನಿಸಿದರೆ ಅವರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ಈ ರೀತಿಯಾದ ಇಂಟರ್ಫೇಸ್ ನೋಡ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ. ಹಾಗೆ ಇಲ್ಲಿ ನಮ್ಮ ಚಾನಲ್ ನನ್ನ ಹೆಸರಿದೆ, ಅದರ ಹತ್ತಿರ ಈ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಬಟನ್ ಇದೆ. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು ನಾನಿದ್ದೇನೆ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನೀವು ನೋಡ್ಬೋದು ನಾನಿದ್ದೇನೆ ksp.karnataka.government.in ಅಲ್ಲಿ. ಸೊ ಇದು ರಿಕ್ರೂಟ್ಮೆಂಟ್ ಪ್ಲೇಸ್ ಆಗಿದೆ. ಇಲ್ಲೆಲ್ಲ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಪಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 5 ನೋಟಿಫಿಕೇಷನನ್ನು ತೋರಿಸಿದ್ದಾರೆ. ಪೊಲೀಸ್ ರಿಕ್ರೂಟ್ಮೆಂಟ್ ಇನ್ಫಾರ್ಮೇಷನ್ ಪೋರ್ಟಲ್, ನಂತರ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026-27. ಸೊ ಇಲ್ಲಿ 2 ರಿಕ್ರೂಟ್ಮೆಂಟನ್ನು ತೋರಿಸಿದ್ದಾರೆ. ಒಂದು 596 ಪೊಲೀಸ್ ಕಾನ್ಸ್ಟೇಬಲ್ ಇನ್ ದಿ ಕಲ್ಯಾಣ ಕರ್ನಾಟಕ ರೀಜನ್ ಅಂಡರ್ ದಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್. Notification for the 3,395 vacant police constables will for the non-Kalyana ಕರ್ನಾಟಕ. ಸೊ ಎರಡಕ್ಕೂ ನೋಟಿಫಿಕೇಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ನಾವು ಒಂದರ ಬಗ್ಗೆ ಡಿಸ್ಕಸ್ ಮಾಡುವ. ನಿಮಗೆ ನೋಟಿಫಿಕೇಷನ್ ಬೇಕಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು PDF ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದೊಂದು ಕಂಪ್ಲೀಟ್ ನೋಟಿಫಿಕೇಷನ್ ಆಗಿದೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸ್ಥಳೀಯ ವೃಂದದಲ್ಲಿ ಖಾಲಿರುವ ಪೊಲೀಸ್ ಕಾನ್ಸ್ಟೇಬಲ್ 596 ಹುದ್ದೆಗಳ ನೇರ ನೇಮಕಾತಿ ಕುರಿತು ಇದರ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ ಇದಾಗಿದೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಈ ನೋಟಿಫಿಕೇಷನ್ನ ಮೇಲೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಇದರ ಎಲ್ಲವನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಾವು ಹೈಲೈಟ್ ಮಾಡಿಕೊಂಡು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರ ನೋಟಿಫಿಕೇಷನ್ನ ಲಿಂಕನ್ನು ನಾನು ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು PDF ಓಪನ್ ಆಗುತ್ತೆ. ಸೊ ಬನ್ನಿ ಈ ನೋಟಿಫಿಕೇಷನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನೀವು ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಈ ಸಬ್ಸ್ಕ್ರೈಬ್ ಅಂತ ಬಟನನ್ನು ಪ್ರೆಸ್ ಮಾಡೋದ್ರಿಂದ ಏನಾಗ್ತದೆ ಅಂತೇಳಿದ್ರೆ, ನಾವು ಯಾವಾಗೆಲ್ಲ ವೀಡಿಯೋವನ್ನು ಹಾಕ್ತೇವೆ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಈ ವಿಡಿಯೋ ನಿಮಗೆ ಉಪಯುಕ್ತವಾಗದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ನಿಮಗೆ ಇಲ್ಲಿ ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಜಾಬ್ಸ್ ರಿಲೇಟೆಡ್, ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಯಾವಾಗಾದ್ರು ಒಂದು ದಿನ ಅದು ನಿಮಗೆ ಯೂಸ್ಫುಲ್ ಆಗೇ ಆಗ್ತದೆ. ಸೊ ನನ್ನ ರಿಕ್ವೆಸ್ಟ್, ಈ ವಿಡಿಯೋವನ್ನು ಮುಂದುವರಿಸುವ ಮುಂಚೆ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮುಂದುವರಿಸಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರಾಲ್ ಡೌನ್, ಇಲ್ಲಿ ನೀವು ಮೋರ್ ಅಂತ ಕೊಟ್ಟ ನಂತರ ಸೊ ಇಲ್ಲಿ ಅಗೇನ್ ನೀವು ಮೋರ್ ಅಂತ ಕೊಟ್ಟರೆ ನಾನು ಎಲ್ಲ ವಿಡಿಯೋದು ಏನು ಮಾಡ್ತೇನೆ ಅದರ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ ಕೇಸ್ ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆಕ್ಸೆಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ ನೀವು ಈ ಕಮೆಂಟ್ ಸೆಕ್ಷನ್ಗೆ ಹೋದರೆ ಕಮೆಂಟ್ ಸೆಕ್ಷನ್ನಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ನಾನು ಲಿಂಕನ್ನು ಪಿನ್ ಮಾಡಿರ್ತೇನೆ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಆ ಪರ್ಟಿಕ್ಯುಲರ್ ಲಿಂಕಿಗೆ ಜಂಪ್ ಆಗಿ ಸೊ ನೀವು ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ಬೋದು. ಸೊ ನೋಡಿ ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಖಾಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ. ಅದರಲ್ಲಿ ನಿಮಗೆ 596 ಹುದ್ದೆ ಇದೆ. ಮತ್ತು ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಯಾವಾಗ ನೋಟಿಫಿಕೇಷನ್ ಬಂದಿದೆ ಅಂತ ನೋಡೋದಾದರೆ ಇದು 5/6/2026ಗೆ ನೋಟಿಫಿಕೇಷನ್ ಬಂದಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೈಗೊಳ್ಳಲಾಗುವುದು. ಕಾರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹದಾಢ್ಯತೆ ಹಾಗೂ ಇತರ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಸೊ ಇದು ಯಾವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅವರು ಈ ಲಿಖಿತ ಪರೀಕ್ಷೆಯನ್ನು ಇದಕ್ಕೆ ಕೈಗೊಳ್ತಾರೆ. ಸೊ ಅದ್ರ ಬಗ್ಗೆಯೂ ನಾನು ನಿಮಗೆ ತೋರಿಸ್ತೇನೆ. ಎಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ, ಅಪ್ಲೈ ಎಲ್ಲಿ ಮಾಡಬೇಕು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಲಿಕ್ಕಿದ್ದೇನೆ.
ಸೊ ಇಲ್ಲಿ ಹುದ್ದೆಗಳ ವಿವರಗಳ ಬಗ್ಗೆ ನಾವು ನೋಡೋದಂತ ಹೇಳಿದರೆ, ಹುದ್ದೆ ವಿವರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಮತ್ತು ನಿಮಗೆ ಸಿಗುವಂಥ ಸ್ಯಾಲರಿ 37,500 76,100. ಸೊ ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ 596 ಹುದ್ದೆಗಳು ಇದೆ. ಸೊ ಇಲ್ಲಿ ನೋಡ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂದರೆ, ಪುರುಷರಿಗೆ 398, ಮಹಿಳೆಯರಿಗೆ 133. ಸೊ ಹಾಗೆ ತೃತೀಯ ಲಿಂಗದವರಿಗೆ 5 ಪೋಸ್ಟ್ಗಳಿವೆ. ಸೊ ಟೋಟಲ್ ಆಗಿ ನಿಮಗೆ 596 ಪೋಸ್ಟ್ ಇದಕ್ಕೆ ಇರುತ್ತೆ. ಸೊ ಇದನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ, ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇದಕ್ಕೆ ನೀವು PUC ಅಥವಾ ತತ್ಸಮಾನದ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಸೊ ನೀವು ಅದನ್ನು ಹೊಂದಿದರೆ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗ್ತೀರಿ. ಸೊ ನೆಕ್ಸ್ಟ್ ಬರುತ್ತೆ ವಯೋಮಿತಿ ಅಂದರೆ ಏಜ್. ಸೊ ಇದನ್ನು ಅಪ್ಲೈ ಮಾಡಲಿಕ್ಕೆ ಸೊ ನಿಮ್ಮ ಹತ್ರ ಕನಿಷ್ಠ 18 ವರ್ಷಗಳು ನಿಮಗೆ ಹೊಂದಿರಬೇಕು. ಸೊ ಮತ್ತು ಗರಿಷ್ಠ ವಯೋಮಿತಿ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡ್ಬೋದು. ಗರಿಷ್ಠ ವಯೋಮಿತಿ ಸಾಮಾನ್ಯ ಯಾರು ಜನರಲ್ ಕ್ಯಾಟಗರಿ ಇದ್ದಾರೆ ಅವರಿಗೆ 33 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/ST ಅವರಿಗೆ 35 ವರ್ಷ, ಮತ್ತು ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಸೊ ಹಾಗೆಯೇ ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅವರ ಗರಿಷ್ಠ ವಯೋಮಿತಿ ಇಲ್ಲಿ ನೀವು ನೋಡ್ಬೋದು. ಸೊ ಮಿನಿಮಮ್ ಏಜ್ ಎಷ್ಟು 18 ವರ್ಷ, ಜನರಲ್ ಕ್ಯಾಟಗರಿ ಅವರಿಗೆ ಮ್ಯಾಕ್ಸಿಮಮ್ ಏಜ್ 33 ವರ್ಷ. ಇದು ಏಜ್ ಎಷ್ಟು ಅಂತ. ಸೊ ಅರ್ಜಿ ಹೇಗೆ ಸಲ್ಲಿಸಬೇಕಂತ ಹೇಳಿದ್ರೆ, ಅರ್ಜಿ ಸಲ್ಲಿಸಲಿಕ್ಕೆ ನೀವು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ KEA ವೆಬ್ಸೈಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತಾರೆ, ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಭರ್ತಿ ಮಾಡಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ನೀವು ಒಮ್ಮೆ ಯಾವುದೇ ಡೀಟೇಲ್ಸ್ ನೀವು ಕೊಟ್ಟರೆ ಅದನ್ನು ಇನ್ನೊಮ್ಮೆ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇರುವುದಿಲ್ಲ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಸೊ ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಡೇಟ್ಸ್. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ 8 ತಾರೀಕಿಂದ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗಿದೆ. ಸೊ ನೀವು ಈಗಲೇ ಸ್ಟಾರ್ಟ್ ಮಾಡ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೆಕ್ಸ್ಟ್ ಮಂತ್ 3/7/2026. ಶುಲ್ಕ ಪಾವತಿ, ನೀವು ಏನು ಫೀಸ್ ಪೇ ಮಾಡಲಿಕ್ಕೆ ಅದರ ಕೊನೆಯ ದಿನಾಂಕ ಒಂದು ದಿನದ ನಂತರ, ಅದು 4/7/2026 ಆಗಿದೆ. ಸೊ ನೆಕ್ಸ್ಟ್ ಬರುತ್ತೆ ನಿಮಗೆ ಇರುವಂತಹ ತರಬೇತಿ ಮತ್ತು ಪ್ರೊಬೇಷನರಿ ಅವಧಿ ಮತ್ತು ವೇತನ ಶ್ರೇಣಿ. ತರಬೇತಿ ನೇಮಕ ಹೊಂದಿರುವ ಅಭ್ಯರ್ಥಿಗಳು DG ಮತ್ತು IGP ಅವರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಯಲ್ಲಿ 9 ತಿಂಗಳ ಮೂಲ ಬುನಾದಿ ತರಬೇತಿಯನ್ನು ಪಡಬೇಕು. ಸೊ ಫಸ್ಟ್ ನಿಮಗೆ 9 ಮಂತ್ಸ್ ಇದು ಒಂದು ಟ್ರೈನಿಂಗ್ ಇರುತ್ತೆ. ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಅನುತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗ್ಬೋದು. ಸೊ ಏನಂತ ಹೇಳಿದ್ರೆ, ಸೊ ನೀವು ಫಸ್ಟಿಗೆ 9 ಮಂತ್ಸ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ನಂತರ ನಿಮಗೆ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಬೇಕು. ಎಲ್ಲಿಯಾದರೂ ನೀವು ಫೇಲ್ ಆದರೆ ನಿಮ್ಮನ್ನು ಜಾಬಿಂದ ವಾಪಸ್ ಮನೆಗೆ ಕಳಿಸ್ತಾರೆ ಅಷ್ಟೇ. ಖಾಯಂ ಪೂರ್ವ ಅವಧಿ, ನೇರ ನೇಮಕಾತಿ ಮೂಲಕ ಆಯ್ಕೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಖಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ನಿಮ್ಮನ್ನು 2 years 6 months ಪ್ರೊಬೇಷನರಿ ಪೀರಿಯಡಲ್ಲಿ ಇಡ್ತಾರೆ. ಅದ ನಂತರ ನಿಮ್ಮನ್ನು ಪರ್ಮನೆಂಟ್ ಮಾಡ್ತಾರೆ. ವೇತನ ಶ್ರೇಣಿ ನೀವು ನೋಡ್ಬೋದು ನಿಮಗೆ ನಿಮ್ಮ ವೇತನ ಶ್ರೇಣಿ ಹೇಗಿದೆ ಅಂತ. ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ಪಿಂಚಣಿ ಸೌಲಭ್ಯ, ನಿಮಗೆ ಪೆನ್ಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಎಕ್ಸಾಮ್ ಫೀಸ್ಗಳ ಬಗ್ಗೆ ನೋಡೋದಂತ ಹೇಳಿದರೆ, ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ನಿಮಗೆ ಆನ್ಲೈನ್ ಮೂಲಕನೇ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಸೊ ಜನರಲ್ ಕ್ಯಾಟಗರಿಗೆ 750 ರೂಪೀಸ್ ಇರುತ್ತೆ. ಹಾಗೆ SC/ST ಮತ್ತು ಯಾವುದೇ ರಿಸರ್ವೇಷನ್ ಕ್ಯಾಟಗರಿ ಅವರಿಗೆ 500 ರೂಪೀಸ್ ಇರುತ್ತೆ. ಸೊ ನೀವು ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದು ನಿಮಗೆ ರಿಟರ್ನ್ ಕೊಡೋದಿಲ್ಲ. ಇಟ್ಸ್ ಅ ನಾನ್ ರಿಫಂಡೇಬಲ್ ಎಕ್ಸಾಮ್ ಫೀಸ್. ಓಕೆ, ಸೊ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿದ್ರೆ, ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಪರೀಕ್ಷಾ ವಿಧಾನ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಸೊ ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಆಫ್ಲೈನಲ್ಲಿ OMR ಟಿಕ್ ಮಾರ್ಕ್ ಮಾಡುವಂಥ ಒಂದು ಎಕ್ಸಾಮ್ ಇರುತ್ತೆ. ಲಿಖಿತ ಪರೀಕ್ಷೆ ರಾಜ್ಯದ 5 ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು. ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟಲ್ಲೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತು ಚೀಟಿಯೊಂದಿಗೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ. ಸೊ ಇಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಸೊ ಇಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ ಹೇಗಿರುತ್ತೆ ಅಂತೇಳಿದ್ರೆ, ನಿಮಗೆ ಆನ್ಲೈನ್ ಇರೋದಿಲ್ಲ. ನೀವು OMR ಅಂದರೆ ಏನು ಟಿಕ್ ಮಾರ್ಕ್ ಮಾಡಲಿಕ್ಕೆ ಇರುತ್ತೆ, ಆ ರೀತಿಯಂಥ ಎಕ್ಸಾಮ್ ಇರುತ್ತೆ. ಸೊ ಇದರದ ಡೀಟೇಲ್ಸನ್ನು
ಏನು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಏನಿದೆ ಅದರಲ್ಲಿ ಪ್ರಕಟಣೆ ಮಾಡ್ತಾ ಇರ್ತಾರೆ. ಅಭ್ಯರ್ಥಿಗಳು ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಹಾಲ್ ಟಿಕೆಟನ್ನು ಅದರಿಂದ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳೇನಿದೆ ಅಲ್ಲಿಗೆ ನೀವು ಹೋಗಬೇಕಾಗುತ್ತೆ. ಹೋಗುವಾಗ ಒಂದು ಗುರುತಿನ ಚೀಟಿ ಯಾವುದೆಲ್ಲ ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ತಗೊಂಡು ಹೋಗಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರವನ್ನು ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಇದು ಹೇಗೆ ಎಕ್ಸಾಮ್ ಹೇಗಿರುತ್ತೆ ಅಂತ. ಸೊ ಎಕ್ಸಾಮಿಗೆ ನೀವು ಏನೆಲ್ಲ ಓದಬೇಕು ಇಲ್ಲಿದೆ ನೋಡಿ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ. ಸೊ ಏನಿದೆ ಅಂತ ಹೇಳಿದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದೆಲ್ಲ ಸಬ್ಜೆಕ್ಟ್ ನೀವು ಓದ್ಕೊಂಡಿರಬೇಕು. ಟೋಟಲ್ 100 ಕ್ವಶನ್ ಇದೆ. ಸೊ ನಿಮಗಿರುತ್ತೆ 1.5 ಗಂಟೆ. ಸೊ ವೇಳಾಪಟ್ಟಿ ಪರೀಕ್ಷೆ, ಲಿಖಿತ ಪರೀಕ್ಷೆ 2/8/2026 ಮಧ್ಯಾಹ್ನ 2:30ರಿಂದ 4 ಗಂಟೆ ಒಳಗಿರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ. ಸೊ ಇದು ನಂತರ ದಿನಗಳಲ್ಲಿ ಹೇಳ್ತಾರೆ ಯಾವಾಗ ಇದು ಇರುತ್ತೆ ಅಂತ. ಸೊ ನೆಗೆಟಿವ್ ಮಾರ್ಕಿಂಗ್. ಸೊ ಇದು ನೀವು ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಬೇಕು. ಏನಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಅಂದರೆ ಇದು ಆಪ್ಷನಲ್ ಎಂಟ್ರಿ ಆಪ್ಷನ್ಸ್ ಇರೋದ್ರಿಂದ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಯಾವುದಾದ್ರು ಒಂದನ್ನು ಮಾತ್ರ ನೀವು ಟಿಕ್ ಮಾಡಬೇಕು. ಎಲ್ಲಿಯಾದರೂ ನೀವು ತಪ್ಪು ಉತ್ತರ ಮಾಡಿದರೆ ನಿಮಗೆ 1/4 ಅಥವಾ 0.25 ಅಂಕನ್ನು ನೆಗೆಟಿವ್ ಮಾರ್ಕ್ಸ್ ಮಾಡ್ತಾರೆ, ಅಂದರೆ ಕಳಿತಾರೆ. ಸೊ OM ಉತ್ತರ ಪರೀಕ್ಷೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕವನ್ನು ಕಡಿತಗೊಳಿಸುತ್ತಾರೆ. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಂತ ಹೇಳಿದ್ರೆ ಸೊ ಒಂದು ಪ್ರಶ್ನೆಗೆ 4 ಆನ್ಸರ್ ಇರುತ್ತೆ, ಅದರೊಟ್ಟಿಗೆ 5ನೇ ವೃತ್ತ ಕೂಡ ಕೊಟ್ಟಿರ್ತಾರೆ. ಅದು ಆನ್ಸರ್ ಆಗಿರೋದಿಲ್ಲ, ಬಟ್ 5ನೇ ವೃತ್ತ ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಉತ್ತರಿಸದಿದ್ದರೆ ಸೊ ನೀವು ಆ 5ನೇ ಏನು ವೃತ್ತ ಇದೆ ಅದಕ್ಕೆ ನೀವು ಶೇಡ್ ಮಾಡಬೇಕಾಗುತ್ತೆ. ಆ ಶೇಡ್ ಮಾಡಲಿಕ್ಕೆ ನಿಮಗೆ ಎಕ್ಸಾಮ್ ಆದ ನಂತರ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ನೀವು ಎಲ್ಲಿಯಾದರೂ ಅದನ್ನು ಶೇಡ್ ಮಾಡಲಿಲ್ಲ, ಬಟ್ ನೀವು ಕ್ವಶನ್ಸನ್ನು ಆನ್ಸರ್ ಮಾಡಲಿಲ್ಲ, ಅದನ್ನು ಶೇಡ್ ಮಾಡಿಲ್ಲ ಹೇಳಿದರೆ ಪುನಃ ನಿಮಗೆ 0.25 ಅಂಕಗಳನ್ನು ಕಡಿತ ಮಾಡ್ತಾರೆ. ಸೊ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು? ಆಧಾರ್ ಕಾರ್ಡ್ ಇರಬೇಕು. ನಿಗದಿಪಡಿಸಿದ ಕೊನೆಯ ದಿನ ಪಡೆದ ಆಯೋ ವಿದ್ಯಾರ್ಥಿ ಎಲ್ಲ ವಿಷಯ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ಇರಬೇಕು. ಜನ್ಮದಿನ ನಮೂದಿಸಿರುವ SSLC ಅಥವಾ ತತ್ಸಮಾನ ಪ್ರಮಾಣ ಪತ್ರ. ಸೊ ನಿಮ್ಮ ಬರ್ತ್ ಡೇಟನ್ನು ವೆರಿಫೈ ಮಾಡಲಿಕ್ಕೆ SSLC ಅಥವಾ ತತ್ಸಮಾನ ಪರೀಕ್ಷೆ ಪ್ರಮಾಣ ಪತ್ರ ಇರಬೇಕು. ಸೊ ಪರಿಶಿಷ್ಟ ಜಾತಿಯ ಸೇರಿದರೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಕನ್ನಡ ಮಾಧ್ಯಮದಲ್ಲಿದ್ದರೆ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಇರಬೇಕು, ಅದು ನಿಮ್ಮ ಹತ್ರ ಇರಬೇಕು. ಹಾಗೆ ನೀವೊಂದು ಸೇನೆಯಲ್ಲಿ ಅಥವಾ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದ ನಿರಾಪೇಕ್ಷಣ ಪತ್ರವನ್ನು ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. ಅಂದರೆ ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ನೀವು ರೆಸಿಗ್ನೇಷನ್ ಲೆಟರನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಒಂದು ನೋಟಿಫಿಕೇಷನ್ನ ಕಂಪ್ಲೀಟ್ ಡೀಟೇಲ್ಸ್. ಸೊ ನಾನು ಇದರಲ್ಲಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆ ಅದರ ಬಗ್ಗೆ ಮಾತ್ರ ನಾನು ನಿಮಗೆ ತೋರಿಸಿಕೊಟ್ಟೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತ ಡಿಟೇಲ್ಡ್ ನೋಟಿಫಿಕೇಷನ್ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು PDF ಓಪನ್ ಆಗುತ್ತೆ. ಸೊ ಈಗ ನೋಡೋಣ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಹೇಗೆ ನೀವು ಈ ಜಾಬ್ಗೆ ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ನೀವಿಲ್ಲಿ ನೋಡ್ಬೋದು, ನಾನಿದ್ದೇನೆ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ KEA CET ಆನ್ಲೈನ್ ಕರ್ನಾಟಕ. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಏನು ಟ್ಯಾಬ್ ಇದೆ, ಇದನ್ನು ಸೆಕ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮೊದಲಿನ ಅಂದರೆ ಓಲ್ಡ್ ನೋಟಿಫಿಕೇಷನ್ ಇಲ್ಲಿ ನೋಡ್ಬೋದು. ಹಾಗೆ ನಾವು ನೋಡ್ತಿದ್ದೇವೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026ಗಳ ಬಗ್ಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು 2 ಆಪ್ಷನ್ಸ್ ಇದೆ. ನಾವು ಕಲ್ಯಾಣ ಕರ್ನಾಟಕವನ್ನು ಈಗಾಗಲೇ ನೋಡಿದೆವು ಏನು ನೋಟಿಫಿಕೇಷನನ್ನು. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ದಿ ಸಬ್ಮಿಷನ್ ಲಿಂಕ್, ಸಿವಿಲ್ ಕಾನ್ಸ್ಟೇಬಲ್ ಕ್ಲಾಸಿಫಿಕೇಷನ್ ಪೋಸ್ಟ್ ಹೇಗೆ ಕ್ಲಾಸಿಫೈ ಆಗಿದೆ ಅಂತಿದೆ. ಸೊ ರಿಸರ್ವೇಷನ್ ಸರ್ಟಿಫಿಕೇಟ್ ಮಾಡಿಸೋದಾದರೆ ನಿಮ್ಮ ಫಾರ್ಮ್ಯಾಟ್ ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಡೀಟೇಲ್ಡ್ ನೋಟಿಫಿಕೇಷನ್ ನಾವೀಗ ಏನು ನೋಡಿದೆವು ಅದು ಇಲ್ಲಿದೆ. ಸೊ ನಾವು ಯಾವುದರ ಬಗ್ಗೆ ಈಗ ಇಂಟ್ರೆಸ್ಟೆಡ್ ಇದ್ದೇವೆ ಅಂತ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಸಬ್ಮಿಟ್ ಮಾಡೋದಂತ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಇದನ್ನು ಕ್ಲಿಕ್ ಮಾಡಿ. ಆನ್ಲೈನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸೊ ಹಂತ ಹೇಗೆ ಇದೆ ಅಂತ ಹೇಳಿದರೆ, ಸೊ ಯಾವುದೆಲ್ಲ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಪೊಲೀಸ್, ಅನಂತರ ಅಪ್ಲೋಡ್ ಯುವರ್ ಫೋಟೋ ಯುವರ್ ಸಿಗ್ನೇಚರ್, ಅನಂತರ ನೀವು ಫೀಸ್ ಪೇ ಮಾಡಬೇಕು, ಅನಂತರ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿ ಪ್ರಿಂಟ್ ಅಪ್ಲಿಕೇಶನ್ ಅನ್ನು ಮಾಡಬೇಕು. ಓಕೆ, ಸೊ ಫಸ್ಟ್ ನಾವು ನೋಡೋಣ, ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನಿಮ್ಮ SSLCದು
ಏನು ರಿಜಿಸ್ಟರ್ ನಂಬರ್ ಇದೆ ಅದನ್ನು ಎಂಟ್ರ್ ಮಾಡಿ, ಆನಂತರ ಯಾವ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ ಈ ಕ್ಯಾಪ್ಚಾ ಏನಿದೆ ಇದನ್ನು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ಈ ರೀತಿಯಾಗಿ ನೀವು ಇದಕ್ಕೆ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಒಳಗಡೆ ಏನಿದೆ ಅಂತ ನಾನು ನೋಡಲಿಲ್ಲ, ಯಾಕಂದರೆ ನನ್ನ ಹತ್ರ 10th ರಿಜಿಸ್ಟ್ರೇಷನ್ ನಂಬರ್ ಇಲ್ಲ. ಸೊ ನೀವು ಎಂಟ್ರ್ ಮಾಡಿ ಇದರ ಬಗ್ಗೆ ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಬಗ್ಗೆ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ನಾವು ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.